ನಟನಾಗಿ ಅಥವಾ ನಟನ ಕುಟುಂಬಸ್ಥರಿಗೆ ಅಥವಾ ಚಿತ್ರೋದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರಿಗೆ ಅವ್ರದ್ದು ಜವಾಬ್ದಾರಿ ಇದೆ ಅಲ್ವಾ ಸರ್? ನಾನು ಮತ್ತೆ ಕೇಳ್ತೀನಿ, ಸುದೀಪ್ ಅವರಿಗೆ ಹುಬ್ಬಳ್ಳಿ ಅಂತ ವೇದಿಕೆಯಲ್ಲಿ ನಿಂತ್ಕೊಂಡು ಚಿತ್ರವನ್ನ ಪ್ರಮೋಟ್ ಮಾಡೋ ಸಂದರ್ಭದಲ್ಲಿ ಯುದ್ಧಕ್ಕೆ ಆಹ್ವಾನ ಕೊಡೋ ನೆಸೆಸಿಟಿ ಇತ್ತ? ವಿಷ್ಣುವರ್ಧನ್ ಅವ್ರು ಯಾವತ್ತಾದ್ರೂ ಇಂಥ ಪ್ರಯತ್ನ ಮಾಡಿದ್ರ ಸರ್? ಅವ್ರ ಬಾಯಲ್ಲಿ ಯುದ್ಧಕ್ಕೆ ರೆಡಿಯಾಗಿ ಅನ್ನೋ ಮಾತು ಬಂದಿತ್ತ? ಹಾಗೆ ದರ್ಶನ್ ಅವ್ರ ಪರವಾಗಿ ಚಿತ್ರವನ್ನ ಪ್ರಮೋಟ್ ಮಾಡ್ಲಿಕ್ಕೆ ಹೋದ ವಿಜಯಲಕ್ಷ್ಮಿ ಮೇಡಮ್ ಅವರು, ವಿತ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ, ವಿಜಯಲಕ್ಷ್ಮಿ ಮೇಡಮ್ ಅವರು ದರ್ಶನ್ ಅವರು ಆಚೆ ಇದ್ದಾಗ ಇವರೆಲ್ಲ ಎಲ್ಲಿರ್ತಿದ್ರು ಗೊತ್ತಿರಲಿಲ್ಲ, ಇವಾಗ ಬಂದು ಮಾತನಾಡ್ತಿದ್ದಾರೆ. ಇಂಥ ಹೇಳಿಕೆ ಕೊಡೋ ಪ್ರಯತ್ನವನ್ನ ಅಂಬರೀಶ್ ಅವರಾಗ್ಲಿ ಅವ್ರ ವೈಫ್ ಸುಮಲತಾ ಅವರಾಗ್ಲಿ ಯಾವತ್ತಾದ್ರೂ ಮಾಡಿದ್ರ ಸರ್? ಇದು ಅವ್ರ ಜವಾಬ್ದಾರಿ ಅಲ್ವಾ? ಅಭಿಮಾನಿಗಳನ್ನ ಪ್ರವೋಕ್ ಮಾಡದೇ ಇರೋ ರೀತಿಯಲ್ಲಿ ವರ್ತನೆ ಮಾಡೋದು ನಟರ ಕುಟುಂಬಸ್ಥರ ಜವಾಬ್ದಾರಿ ಅಲ್ವಾ ನರಸಿಂಹಲು ಸರ್? ಖಂಡಿತ ಮೇಡಮ್, ಅದು ಅವ್ರ ಕರ್ತವ್ಯ. ಯಾವುದೇ ಹೆಚ್ಚು ಎತ್ತರಗಾರ ಬೆಳೆದಿರ್ಲಿ, ಇಂಥ ಪ್ರವೋಕ್ ಮಾಡೋದು ಮಾಡಲೇಬಾರ್ದು. ಯಾವ ಸ್ಟಾರ್ ಆಗ್ಬೋದು, ಅವ್ರ ಫ್ಯಾಮಿಲಿ ಆಗ್ಬೋದು, ಮಾಡಲೇಬಾರ್ದಾಗಿತ್ತು. ಮೊದಲಿಂದಾನೇ ಇದ್ದಾರೆ, ಆದ್ರೆ ಈ ತರ ಬೀದಿ ರಂಪಾಟ ಮಾಡ್ತಾ ಇರಲಿಲ್ಲ. ಆದ್ರೆ ಮಾಡಿದ್ದಾರೆ, ಅದಕ್ಕೆ ಸಂಜಾಯಿಸಿ ಕೊಟ್ಟಿದ್ದಾರೆ. ನಾನು ಈ ಪೈರಸಿ ವಿರೋಧ ಅಂತ ಅವ್ರು ಹೇಳಿದ್ದಾರೆ, ಇವರೊಂದು ಇನ್ನೊಂದು ಕಡೆ ಏನೋ ಹೇಳ್ಕೊಂಡಿದ್ದಾರೆ. ಬಟ್ ಇದು ಯಾಕಂದ್ರೆ ಬೀದಿ ರಂಪಾಟ ಆಗ್ತಾ ಇದೆ. ತಾವ್ ಹೇಳ್ತಾ ಇದ್ರಿ 250 ಮೇಡಮ್, ಇವತ್ತು ವರ್ಷದಲ್ಲಿ ಬರ್ತಾ ಇರೋದು ನಿಮ್ಗೆ ಗೊತ್ತಾದಾಗೆ 250, 300 400 ಫಿಲ್ಮ್ಗಳು ರೆಡಿ ಆಗ್ತಾ ಇದಾವೆ. ಎಷ್ಟು ವೇಸ್ಟ್ ಆಗ್ತಾ ಇದೆ ಅಂದ್ರೆ, ಒಂದೊಂದು ಸ್ಟೇಟ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲೇ 400 ಫಿಲ್ಮ್ ರೆಡಿ ಆಗುತ್ತೆ. ಆದ್ರೆ ಈ 250 150 ಗ್ಯಾಪ್ ಇದೆಯಲ್ಲ, ಒಂದು ತೆರೆ ಕಾಣ್ತಾ ಇಲ್ಲ. ಫಿಲ್ಮ್ ಮಾಡ್ತಾ ಇದ್ದಾರೆ, ಫಸ್ಟ್ ಕಾಪಿ ಬರ್ತಾ ಇದೆ, ಅಲ್ಲಿಗೆ ತಗೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕು. ಹೋದಾಗ ಸಿನಿಮಾಗೆ ಯಾರು ಆಡಿಯನ್ಸ್ ಬರಲ್ಲ, ಇನ್ನೂ ಲಾಸ್ ಆಗುತ್ತೆ. ಹಾಗಾಗಿ 150 ಫಿಲ್ಮ್, ಒಂದು ವರ್ಷಕ್ಕೆ 150 ಫಿಲ್ಮ್ ಮೂಲ ಗುಂಪಾಗ್ತಾ ಇದೆ. ಸಾವಿರಾರು ಕೋಟಿ ಒಂದೊಂದು ಸ್ಟೇಟ್ ಅಲ್ಲಿ ಲಾಸ್ ಆಗ್ತಾ ಇದೆ. ಅದೇ ಪಕ್ಕದ ಸ್ಟೇಟ್ಗಳಲ್ಲಿ ಒಂದು ಸಿನಿಮಾ ಅಂತ ರಿಲೀಸ್ ಆದಾಗ ಹೌದು, ಚಿಕ್ಕ ಆರ್ಟಿಸ್ಟ್ ಆಗ್ಲಿ ದೊಡ್ಡ ಆರ್ಟಿಸ್ಟ್ ಆಗ್ಲಿ ಕಂಟೆಂಟ್ ಇದ್ದಾಗ ಹೋಗಿ ನೋಡಿ ಎಂಜಾಯ್ ಮಾಡೋರು. ನಮ್ಮ ಸ್ಟೇಟ್ ಅಲ್ಲಿ ಹಂಗಲ್ಲ. ಇದೇ ಡಿಫರೆನ್ಸ್ ಆಗಿದೆ. ಚೆನ್ನಾಗಿದೆ ಅಂದಾಗ ಆಡಿಯನ್ಸ್ ಥಿಯೇಟರ್ ಕಡೆಗೆ ಬರ್ತಾರೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಮಾರ್ನಿಂಗ್ ಶೋ ಅಲ್ಲೇ ವಾಂಟೆಡ್ ಆಫ್ ಆಡಿಯನ್ಸ್. ಯಾಕೆ ಇಂಡಸ್ಟ್ರಿ ಬೆಲೆ ಹೇಳಿ, ಎಷ್ಟು ಕೋಟಿಗಳ ಲಾಸ್ ಆಗ್ತಾ ಇದೆ ಗೊತ್ತಾ? ಪ್ರೊಡ್ಯೂಸರ್ಗಳ ಪರಿಸ್ಥಿತಿ ಹೇಳಿ. ಇಷ್ಟೇ ಇರೋದು, ಮಾರ್ಕೊಳ್ತಾರೆ ಹೋಗ್ತಾರೆ. ಎಷ್ಟು ಜನ ಇವತ್ತಿನ ದಿನ ಬೀದಿ ಪಾಲಾಗಿದ್ದಾರೆ ಗೊತ್ತಾ? ನಮ್ಮ ನಾಯಕ ನಟರು ಎಷ್ಟು ಜನನು ಅವ್ರಿಗೆ ಸರಿಯಾಗಿ ಫೀಡ್ ಆಗದೆ ಎಷ್ಟು ಜನ ಇದಾರೆ ಗೊತ್ತಾ? ನಮ್ಗೆ ಗೊತ್ತಾಗುತ್ತೆ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಆದ್ರೆ ಇವರು ಕೆಲವರು ಕಿಡಿಗೇಡಿಗಳು ಮಾಡುವಂತದ್ದು, ಇವ್ರಿಗೆ ಪ್ರವೋಕ್ ಮಾಡ್ಬಿಟ್ಟು ಇಂತ ಇದೆಯಲ್ಲ, ಕೆಟ್ಟ ವಾತಾವರಣ ಇವತ್ತಿನ ದಿನ ಇಂಡಸ್ಟ್ರಿಯಲ್ಲಿ. ಸಂಪರ್ಕ ಅವರೇ, ಲೆಟ್ಸ್ ಎಕ್ಸ್ಪೋಸ್ ಆಲ್ ಟುಡೇ. ಈ ನಟರ ಜವಾಬ್ದಾರಿ ಬಗ್ಗೆ ನಾವು ಮಾತನಾಡ್ತಿದ್ವಿ. ಕನ್ನಡ ಚಿತ್ರೋದ್ಯಮ ಉದ್ಧಾರ ಆಗಬೇಕು ಅನ್ನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಬಿಟ್ರೆ ಯಾವ ದೊಡ್ಡ ನಟರು ನಿಜವಾಗ್ಲೂ ಕೂಡ ಚಿತ್ರೋದ್ಯಮವನ್ನ ಉದ್ಧಾರ ಮಾಡೋ ಕೆಲಸ ಮಾಡ್ತಿದ್ದಾರೆ? ಎಲ್ಲಾ ಸೂಪರ್ ಸ್ಟಾರ್ ಗಳಿಗೆ ಸರ್ ಪಾನ್ ಇಂಡಿಯಾ ಮೂವಿನೇ ಬೇಕು. ಪಾನ್ ಇಂಡಿಯಾ ಮೂವಿ, ಅದಕ್ಕೆ ದುಡ್ಡು ಹಾಕೋಷ್ಟೊತ್ತಿಗೆ ಪ್ರೊಡ್ಯೂಸರ್ ಸತ್ತೋದ್ರೂ ಪರವಾಗಿಲ್ಲ, ಇದಕ್ಕೆ ನಾವು 2-3 ವರ್ಷ ಕಾದ್ರೂ ಪರವಾಗಿಲ್ಲ. ಒಬ್ಬ ದೊಡ್ಡ ನಟನ ಸಿನಿಮಾ ರಿಲೀಸ್ ಆದ್ರೆ ಚಿತ್ರೋದ್ಯಮ ಉಸಿರಾಡುತ್ತೆ. ಬೇಕಾಗಿಲ್ಲ ನಾನು 2 ವರ್ಷ 3 ವರ್ಷ ಟೈಮ್ ತಗೊಂಡಾದ್ರೂ ಪರವಾಗಿಲ್ಲ, ನಾನು ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡೋದು. ಪ್ರೊಡ್ಯೂಸರ್ ಇಡೀ ಇಂಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು, ಇಡೀ ಇಂಡಿಯಾಕ್ಕೆ ತಲುಪೋ ರೀತಿ. ಇದು ಯಾವ ಜವಾಬ್ದಾರಿ ಸರ್? ಯಾವ ಜವಾಬ್ದಾರಿ ಇದು? ನಟರ ಜವಾಬ್ದಾರಿ ಬಗ್ಗೆ ಮಾತಾಡ್ತೀನಿ. ಈ ಫ್ಯಾನ್ಗಳ ಸೈಕಿ ಬಗ್ಗೆ ಒಂದು ನಾನು ಮತ್ತೆ ಬರ್ತೀನಿ. ಯಾರು ಫ್ಯಾನ್ ಅಥವಾ ಮೈಂಡ್ ಸೆಟ್ ಅಂತ ಹೇಳ್ತಾ ಇದಾರಲ್ಲ, ನಿಮ್ಯಾನ್ಸ್ ಅವರು ಒಂದು ಸ್ಟಡಿ ಮಾಡಿದ್ದಾರೆ. ಫ್ಯಾನ್ ಮೈಂಡ್ ಸೆಟ್ ಹೇಗಿರುತ್ತೆ, ವೈ ದಟ್ ಸೈಕಾಲಜಿಕಲ್ ಡಿಫರೆನ್ಸ್ ಆಗುತ್ತೆ, ಯಾಕೆ ಈ ತರ ವರ್ತನೆ ಮಾಡ್ತಾರೆ, ಯಾಕೆ ಡಿಪ್ರೆಷನ್ ಆದ್ರೆ ಈ ತರ ಸರ್ಕಾಸ್ಟಿಕ್ ಕಮೆಂಟ್ ಹಾಕ್ತಾರೆ ಅನ್ನೋದನ್ನ ನಿಮ್ಯಾನ್ಸ್ ಸ್ಟಡಿ ಇದೆ. ಅದು ಗೂಗಲ್ ಅಲ್ಲಿ ಮಾಡಿದ್ರೆ ಇಂಟರ್ನೆಟ್ ಯೂಸರ್ಸ್ ಮೈಂಡ್ ಸೆಟ್ ಅಂತ ಒಂದಿದೆ. ಸೊ ಅದನ್ನ ನಾವು ಫೇಮಸ್ ಆಗಿ ಕರೆಯೋದು ರೇಣುಕಾ ಸ್ವಾಮಿ ಫ್ಯಾನ್ ಮರ್ಡರ್ ಕೇಸ್ ಅಂತಾನೆ ಅವರು ಮಾಡೋದು. ಅವನು ಯಾವ DNA ಇತ್ತು ಅವನ ಹತ್ರ? ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಇಟ್ಸೆಲ್ಫ್ ಕರಪ್ಟೆಡ್. ಅದೇ ನಂತರ ನಿಮ್ಮ ಮಾಹಿತಿಗೆ ಹೇಳ್ತಾ ಇರೋದು, ನಿಮ್ಮ ಮಾಹಿತಿಗೆ ನನ್ನ ಪ್ರಶ್ನೆಗೆ ಬನ್ನಿ ಸಂಬರ್ಗಿ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅದೇ ಆತನಿಗೆ ಅಪನಗರ ಆಯ್ತು, ಅದೇ ಫ್ಯಾನ್ ಇಂದ ಅವನಿಗೆ ಬೇಲ್ ಕ್ಯಾನ್ಸಲ್ ಆಯ್ತು. ಎಲ್ಲಿ? ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಪಾರಿವಾಲ್ ಹೇಳ್ತಾರೆ ಗೊತ್ತಾ, ಈ ತರ ಫ್ಯಾನ್ ಫೆನಾಟಿಕ್ ಇದೆ. ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಇಟ್ಸ್ ಆನ್ ಡಾಕ್ಯುಮೆಂಟ್. ಐ ಆಮ್ ಸರ್ಪ್ರೈಸ್ಡ್ ಬೈ ದ ಆಟಿಟ್ಯೂಡ್ ಆಫ್ ದ ಫ್ಯಾನ್ಸ್, ದರ್ ಬಿಹೇವಿಯರ್ ಅಂತ ಜಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದೇ ಫ್ಯಾನ್ ಇಂದ ಅವರಿಗೆ ಜೈಲ್ ಆಯ್ತು, ಅದೇ ಫ್ಯಾನ್ ಇಂದ ಬೇಲ್ ಕ್ಯಾನ್ಸಲ್ ಆಯ್ತು, ಅದೇ ಫ್ಯಾನ್ ಇಂದ ಸೊ ಈ ಫ್ಯಾನ್
ಇದು ಫ್ಯಾನ್ ಬಗ್ಗೆ ಹೇಳಿದ್ದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. ನಟರ ಜವಾಬ್ದಾರಿ ಬಗ್ಗೆ ಮಾತಾಡಿ ಸಂಬರ್ಗಿ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ಪ್ಯಾನ್ ಇಂಡಿಯಾ ಸಿನಿಮಾಗೋಸ್ಕರ ಮೇಡಮ್ ಸಮಾಧಾನ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕು, ತನ್ನ ಸ್ಟಾರ್ಡಮ್ ಬೆಳಿಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಗಳ ಮನೆ ಹಾಳಾದ್ರೂ ಪರವಾಗಿಲ್ಲ, ಅಭಿಮಾನಿಗಳು ಚಿತ್ರೋದ್ಯಮ ನಂಬ್ಕೊಂಡಿರುವ ಅಭಿಮಾನಿಗಳಿಗೆ ನಿರಾಸೆ ಆದ್ರೂ ಪರವಾಗಿಲ್ಲ, ಐ ವಿಲ್ ನಾಟ್ ಪ್ರೊಡ್ಯೂಸ್ ಅ ಫಿಲ್ಮ್, ಐ ವಿಲ್ ನಾಟ್ ಆಕ್ಟ್ ಇನ್ ಅ ಫಿಲ್ಮ್ ಫಾರ್ 2-3 years ಅನ್ನೋ ಈ ನಟರ ದಾಷ್ಟ್ಯಕ್ಕೆ ನಾನು ಈ ಪದ ಬಳಸಿ ಹೇಳ್ತೀನಿ ಸರ್. ಈ ನಟರ ದಾಷ್ಟ್ಯಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ವಾ? ನಟರ ದಾಷ್ಟ್ಯ ಎಲ್ಲಿ ನೋಡಿದ್ದೀವಿ? ಪ್ರೊಡ್ಯೂಸರ್ ನ ತಗಡು ಅಂತ ಕರೆದಿರೋದು ನೋಡಿದ್ದೀವಿ, ಪ್ರೊಡ್ಯೂಸರ್ಗೆ ಗನ್ ಇಟ್ಟಿದ್ದನ್ನು ನೋಡಿದ್ದೇವೆ, ಪ್ರೊಡ್ಯೂಸರ್ಗೆ ತೊಂದರೆ ಕೊಟ್ಟಿದ್ದನ್ನು ನೋಡಿದ್ದೇವೆ. ಅನ್ನದಾತರು ಅಂತ ಯಾವ ರಾಜ್ಕುಮಾರ್ ಕರೀತಾ ಇದ್ರು ಅವರನ್ನ ಹೇಗೆ ಮೂಲೆ ಗುಂಪು ಮಾಡಿದ್ದಾರೆ ಅಂತ ನೋಡಿದ್ದೇವೆ ನಾವು. ನಟರ ಪ್ಯಾನ್ ಇಂಡಿಯಾ ಸಿನಿಮಾದ ಗೀಳು, ನಟರ ದೊಡ್ಡ ನಟರ ಪ್ಯಾನ್ ಇಂಡಿಯಾ ಸಿನಿಮಾದ ಗೀಳು. ನಾನು ಬರಬಾರ್ದು ಅಂತ ಹೇಳ್ತಿಲ್ಲ ಸರ್, ನಮಗೂ ಹೆಮ್ಮೆ. ಕನ್ನಡದ ಒಂದು ಚಿತ್ರವನ್ನ ದೆಹಲಿಯಲ್ಲಿ ಕುತ್ಕೊಂಡು ಯಾರೋ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಕನ್ನಡಿಗರಿಗಾಗಿ ನಮಗೆ ಹೆಮ್ಮೆ. ಆದ್ರೆ ಅದೇ ಬದುಕಲ್ಲ ಅಲ್ಲ ಸರ್, ಅದೇ ಬದುಕಲ್ಲ ಅಲ್ವಾ? ಈಗ ಪ್ಯಾನ್ ಇಂಡಿಯಾ ಎಲ್ಲ ಭ್ರಮೆ ಅವ್ರದ್ದು. ಪ್ಯಾನ್ ಇಂಡಿಯಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಮತ್ತೆ ಭೂತಯ್ಯನ ಮಗ, ಅಯ್ಯೋ ಅವೆರಡೇ ಪ್ಯಾನ್ ಇಂಡಿಯಾ ಮೂವಿಗಳು. ಇವಾಗೆಲ್ಲ ಸುಮ್ಮನೆ ಇವ್ರು ಭ್ರಮೆ ಅಷ್ಟೇ, ಸಾವಿರಾರು ಕೋಟಿ ಎಲ್ಲ ಭ್ರಮೆಲಿದ್ದಾರೆ ಅಷ್ಟೇ. ಮೇಡಮ್ ಇವ್ರು ಮಾತಿಗೂ ಇವರು ದರ್ಶನ್ ವಿಷಯಕ್ಕೆ ಬರೋದು, ರೇಣುಕಾ ದಯವಿಟ್ಟು ಅದು ನಿಲ್ಸಕ್ ಹೇಳಿ. ನಾವು ಬಂದ್ರೆ ಚರ್ಚೆ ಮಾಡಕ್ ಬೇರೆ, ಚರ್ಚೆ ಮಾಡಕ್ ಬೇರೆ ಆ ವಿಷಯ ನಾವು ಬಂದಿರೋ ವಿಷಯ ಬೇರೆ. ಮೇಡಮ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರದು ಇದೆ. ಅದೇ ತರ ಸ್ಟಾರ್ ನಟರು ಕೂಡ 2000 ಸ್ಕ್ರೀನ್ ಇತ್ತು, ಇವತ್ತು 600 ಸ್ಕ್ರೀನ್ ಆಗಿದೆ. ಸ್ಟಾರ್ ನಟರು ಕೂಡ ಈಗ ಇವ್ರು ಹೇಳ್ತಾರಲ್ಲ, ಡಿ ಬಾಸ್ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಐ ರೈಟ್? ಆರೋಪಿ ಸ್ಥಾನದಲ್ಲಿ ಅವರು ಆರೋಪ ಹೊತ್ಕೊಂಡು ಜೈಲಲ್ಲಿದ್ದಾರೆ. ಇಬ್ಬರಿಗೂ ನಾನು ಕೇಳ್ತಿದ್ದೀನಿ ಸರ್, ಸಂಬರ್ಗಿ ಸರ್ಗೂ ಹಾಗೆ ಗಣೇಶ್ ಸರ್ಗೂ ಕೇಳಿಸ್ಕೊಳ್ಳಿ ಸರ್. ನಾನು ಸುದೀಪ್ ದರ್ಶನ್ ಬಿಟ್ಟು ನಾನು ಕನ್ನಡ ಚಿತ್ರೋದ್ಯಮದ ಅಭಿವೃದ್ಧಿ ಸುದೀಪ್ ದರ್ಶನ್ ಹತ್ರನೇ ಹೋಗ್ತೀರಿ ಅಂದ್ರೆ ಕನ್ನಡ ಚಿತ್ರೋದ್ಯಮ, ಕೇಳಿಸ್ಕೊಳ್ಳಿ ಇಬ್ರು, ಕನ್ನಡ ಚಿತ್ರೋದ್ಯಮ ಕೇವಲ ಸುದೀಪ್ ದರ್ಶನ್ ಮಾತ್ರ ಅಲ್ಲ, ಕನ್ನಡ ಚಿತ್ರೋದ್ಯಮದಲ್ಲಿ ನೂರಾರು ಕಲಾವಿದರಿದ್ದಾರೆ. ಕನ್ನಡ ಚಿತ್ರೋದ್ಯಮ ಅಂತ ಸುದೀಪ್ ಅಂತ, ಕನ್ನಡ ಚಿತ್ರೋದ್ಯಮ ಅಂದ ತಕ್ಷಣ ನೀವು ದರ್ಶನ್ ಅಂತ ದಯವಿಟ್ಟು ಯಾರು ಒಬ್ಬರಿಂದ ಚಿತ್ರೋದ್ಯಮ ಇಲ್ಲ ಮೇಡಮ್. ಎಲ್ಲಾ ನಟರಿಂದಲೂ ಚಿತ್ರೋದ್ಯಮ, ಎಲ್ಲಾ ಫ್ಯಾನ್ಸ್ ಚಿತ್ರೋದ್ಯಮ ನಡೀತಾ ಇರೋದು. ಒಬ್ರಿಬ್ರಿಂದ ನಡೀತಾ ಅಂತ ಯಾವತ್ತೂ ಹೇಳಿಲ್ಲ ನಾನು. ಈಗ ನಮ್ಮ ನಟರ ಬಗ್ಗೆ ನೀವು ರೆಸ್ಪಾನ್ಸಿಬಿಲಿಟಿ ಕೇಳಿದ್ರಲ್ಲ, ಆರೋಪಿ ಸ್ಥಾನದಲ್ಲಿ ಒಬ್ರು ದರ್ಶನ್ ಅವರು, ಎಷ್ಟು ಜನ ನಾಯಕ ನಟರು ಇಂಥ ಟೈಮಲ್ಲಿ ಹೋಗಿ ಅವ್ರಿಗೆ ಒಂದು ಮಾನಸಿಕ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ರೆ ಹೇಳಿ ಮೇಡಮ್ ನೋಡೋಣ. ಅದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಅದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಚಿತ್ರೋದ್ಯಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಹೇಳಿ ನೀವು, ಇದೆಯಾ ಅಲ್ವಾ ರೆಸ್ಪಾನ್ಸಿಬಿಲಿಟಿ? ಇದೆಯಾ ಹಾಗಾದ್ರೆ? ನಾನು ಹೇಳಿದ್ರೆ ಮತ್ತೆ ಕೆಲವರಿಗೆ ಬೇಜಾರಾಗಬಹುದು ಸರ್. ಅಲ್ಲ ಬೇಜಾರು ಗಣೇಶ, ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಡೋದನ್ನು ಕೇಳಿಸ್ಕೊಳ್ಬೇಕು. ಈಗ ದೇಶಕ್ಕೋಸ್ಕರ ಯುದ್ಧ ಮಾಡಿ, ಶತ್ರು ರಾಷ್ಟ್ರಕ್ಕೆ ಹೋಗಿ ಯುದ್ಧ ಮಾಡಿ ಅದರಿಂದ ಏನಾದ್ರೂ ಜೈಲು ಪಾಲಾಗಿದ್ರೆ ಹೋಗಿ ಸಾಂತ್ವನ ಹೇಳ್ಬೋದಾಗಿತ್ತು ಸರ್. ಇರೋ ಆರೋಪ ಕೊಲೆದು ಸರ್, ಇದಕ್ಕೆ ಹೋಗ್ಬಿಟ್ಟು ಸಮಾಧಾನ ಹೇಳಬೇಕು. ಆರೋಪಿ ಆಗಿರೋದು ಕೂಡ ಕೊಲೆ ಪ್ರಕರಣದಲ್ಲಿ ಐ ಆಮ್ ನಾಟ್ ಗೋಯಿಂಗ್ ದೇರ್. ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಪ್ಯಾನ್ ಇಂಡಿಯಾ ನನಗದು ಉತ್ತರ ಬೇಕು, ನನಗದು ಉತ್ತರ ತಪ್ಪು ಸರ್, ತಪ್ಪು. ಡಿ.ಕೆ. ಶಿವಕುಮಾರ್ ಅವರು, ನಾನು ಹೇಳ್ತಿದ್ದೀನಲ್ಲ, ಕೇವಲ ನಾನು ದರ್ಶನ್ ಅವ್ರ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಪಾಲಾಗಿರುವ, ಕೊಲೆ ಪ್ರಕರಣದ ಆರೋಪ ಹೊತ್ತು ಜೈಲು ಪಾಲಾಗಿರುವ ಶಾಸಕರನ್ನ ಮಾತನಾಡಿಸಿಕೊಂಡು ಬಂದಿದ್ದು ಕೂಡ ತಪ್ಪು. ತಪ್ಪೇ ಅದು. ಅಲ್ಲಿಗೆ ನಾನು ಹೋಗ್ತೇನೆ, ವಾಪಸ್ ಬನ್ನಿ ವಿಚಾರಕ್ಕೆ. ಪ್ಯಾನ್ ಇಂಡಿಯಾ ಸಿನಿಮಾ ಏನು, ಯಾಕೆ ನೀವು ನೋಡಿಲ್ಲ ಸರ್? ನಿಮ್ದು ದುರ್ಭಾಗ್ಯ, ನೀವು ನೋಡಿಲ್ಲ. ಮಹಾಭಾರತ ಡಿಬೇಟ್ ಆಗಿದೆ, ಮನೆಗೆ ಹೋಗ್ಬಿಟ್ಟು ನೋಡಿ, ಮಹಾಭಾರತ ಡಿಬೇಟ್ ಆಗಿದೆ. ವಿಷಯ ಬನ್ನಿ ಸರ್. ಪ್ಯಾನ್ ಇಂಡಿಯಾ ಗೀಳು, ಪ್ಯಾನ್ ಇಂಡಿಯಾ ಸಿನಿಮಾ ಗೀಳು. ಮೇಡಮ್, ಆ ಗೀಳು ಬಂದಿರೋದು ತಾವು ಒಬ್ಬರು ಬೆಳಿಬೇಕು, ತನ್ನ ಸಂಸಾರ ಬೆಳಿಬೇಕು ಅಷ್ಟೇನೆ. ಪ್ಯಾನ್ ಇಂಡಿಯಾ ಮಾಡಿದ್ರೆ ಒಬ್ಬ ಹೀರೋ 1,000 ಕೋಟಿ ಒಬ್ಬ ಹೀರೋ ಅನ್ನಿಸ್ಕೋತಾನೆ, ಪ್ರೊಡ್ಯೂಸರ್ 1,000 ಕೋಟಿ ಕಳ್ಕೋತಾನೆ. ಬಟ್ ಇಲ್ಲಿ ಚಿತ್ರರಂಗಕ್ಕೆ ಏನು ಉಪಯೋಗ ಇಲ್ಲ ಅದರಿಂದ. ಈ ಚಿಕ್ಕ ಪುಟ್ಟ ಸಿನಿಮಾಗಳು ಮಾಡಿದಾಗ ಪ್ರತಿದಿನ ಕಾರ್ಮಿಕರು ಒಂದು 27 ವರ್ಗ ಇದೆ ಮೇಡಮ್. ಒಂದು ಸಿನಿಮಾ ಮಾಡಬೇಕು, 27 ವರ್ಗ ಕೆಲಸ ಮಾಡುತ್ತೆ. ಆ 27 ವರ್ಗನೂ ಅವತ್ತಿನ ಜೀವನ ಮಾಡುತ್ತೆ, ಅವತ್ತಿನ ಸಂಸಾರ ಮಾಡುತ್ತೆ, ಅವತ್ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ. ಈ ಪ್ಯಾನ್ ಇಂಡಿಯಾ ಮಾಡೋದು 4 ವರ್ಷ 5 ವರ್ಷ ಮಾಡಿದ್ರೆ ಇಂಡಸ್ಟ್ರಿಗೆ ಏನೂ ಲಾಭ ಇಲ್ಲ ಮೇಡಮ್. ಅದರಿಂದ ಲಾಭ ಆಗೋದು ಒಬ್ಬ ಹೀರೋಗೆ ಚೆನ್ನಾಗಿ ಓಡಿದ್ರೆ ಪ್ರೊಡ್ಯೂಸರ್ಗೆ, ಅದು ಬಿಟ್ಟರೆ ಪ್ಯಾನ್ ಇಂಡಿಯಾ ಏನೂ ಉಪಯೋಗ ಇಲ್ಲ.